ಧಗ ಅಂತ ಹೊತ್ತಿ ಉರಿದಿತ್ತು ನಾಗಮಂಗಲ. ಈಗ ಸದ್ಯಕ್ಕೆ ಶಾಂತವಾಗಿದೆ. ನಾಗಮಂಗಲದಲ್ಲಿ ನಡೆದಂತಹ ಶಾಂತಿ ಸಭೆ ಈಗ ಮುಕ್ತಾಯಗೊಂಡಿದೆ. ಶಾಂತಿ ಸಭೆಯಲ್ಲಿ ಎರಡೂ ಕಡೆಯವರು ಕೂಡ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. 2 ದಿನಗಳ ಹಿಂದೆ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಭಾರೀ ಗಲಾಟೆ ನಡೆದಿತ್ತು. ಇದರಿಂದ ಸಾಕಷ್ಟು ಆಸ್ತಿ ಹಾನಿಯಾಗಿತ್ತು. ಇನ್ನು ಈಗ ಶಾಂತಿ ಸಭೆಯನ್ನ ನಡೆಸಲಾಗಿದೆ. 2 ಕೋಮಿನ ಜನರನ್ನ ಕೂರಿಸಿ ಶಾಂತಿ ಸಭೆಯನ್ನ ಮಾಡಲಾಗಿರುವಂತದ್ದು. ಈಗ 2 ಕಡೆಯವರು ಕೂಡ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಶಾಂತಿ ಸಭೆ ತೃಪ್ತಿಯನ್ನ ತಂದಿದೆ ಅಂತ 2 ಕೋಮಿನ ಜನ ಈಗ ಖುಷಿಯಾಗಿದ್ದಾರೆ. ನಾಳೆ ಉಳಿದ ಗಣೇಶಗಳ ಮೂರ್ತಿಗಳ ವಿಸರ್ಜನೆ ಕೂಡ ಮಾಡಲಾಗುತ್ತೆ. ಮೂರ್ತಿ ವಿಸರ್ಜನೆಗೆ ಮುಸ್ಲಿಂ ಜನರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಮಂಡ್ಯದ ನಾಗಮಂಗಲ ಧಗಧಗಿಸಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗೆ ಯಾವ ರೀತಿಯಾಗಿ ಇಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲಾಯಿತು ಅನ್ನುವಂಥದ್ದು ಕೂಡ ಎಲ್ಲರೂ ಗಮನಿಸಿದ್ದೀರಾ. ಈಗ 2 ಕೋಮಿನ ನಡುವೆ ಶಾಂತಿ ಸಭೆ ಆಗಿರುವಂಥದ್ದು. ಈ ಶಾಂತಿ ಸಭೆಯಲ್ಲಿ 2 ಕೋಮಿನ ಜನರು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ ಮುಂದೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸೋದಿಲ್ಲ. ನಾವು ಶಾಂತವಾಗಿ ಮರುಕಳಿಸುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ಆ ದುಷ್ಕರ್ಮಿಗಳಿದ್ರಲ್ಲ, ಪೆಟ್ರೋಲ್ ಬಾಂಬ್ ರೆಡಿ ಮಾಡ್ಕೊಂಡವನು, ಕಲ್ಲನ್ನ ಇಟ್ಕೊಂಡವನು, ಲಾಂಗನ್ನ ಇಟ್ಕೊಂಡವನು, ಪೈಪನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡ್ದಂತ ಅವ್ರನ್ನ ಮಾತ್ರ ಬಿಡಬಾರ್ದು. ಯಾಕೆಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಗಲಭೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಆ ಪಕ್ಕ ಗೂಂಡಾಗಳಿದ್ದಂತಾನೆ ಅವ್ರ ಗೂಂಡಾ ಮನಸ್ಥಿತಿ ಅಂತವ್ರೆ. ಇಂಥ ಗಲಭೆ ಆಗಬೇಕು, ಇಲ್ಲಿ ಬೇರೆ ರೀತಿಯಾದಂಥ ಆತಂಕ ವಾತಾವರಣ ಸೃಷ್ಟಿ ಆಗಬೇಕು ಅಂತಾನೆ ಇದ್ದಂಥವ್ರು. ಅಂಥವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಿಸ್ಬೇಕಾಗಿದೆ. ಯಾಕೆಂದ್ರೆ ಅಲ್ಲಿ 1-2 ಅಂಗಡಿ ಅಲ್ಲ, 20 ಅಂಗಡಿಗಳು, ಅಮಾಯಕರ ಅಂಗಡಿಗಳು ಅಲ್ಲಿ ಸುಟ್ಟು ಕರ್ಕಲಾಗಿರುವಂಥದ್ದು. ಇವತ್ತೇನೇ ಶಾಂತಿ ಸಭೆಯನ್ನು ಮಾಡ್ತಾ ಇರ್ಬೋದು, ಈ ಸಂದರ್ಭದಲ್ಲಿ ಆ ಒಂದು ಪ್ರಕರಣದಲ್ಲಿ ಭಾಗಿ ಆಗಿಲ್ಲದೆ ಅಂತವರು ಬಂದಿದ್ದಾರೆ, ಅವರ ಕುಟುಂಬದವರು ಬಂದಿದ್ದಾರೆ. ಓಕೆ, ಇನ್ನು ಮುಂದೆ ಈ ರೀತಿಯ ಆಗಲ್ಲ ಅಂತ ಹೇಳಿದ್ರು ಕೂಡ ಮೇನ್ ಆಗಿರುವಂಥ ಕಿಡಿಗೇಡಿಗಳಿದ್ದಾರಲ್ಲ, ಗಲಭೆಕೋರರಿದ್ದಾರಲ್ಲ, ಅವರಿಗೆ ಶಿಕ್ಷೆ ಆಗಬೇಕಾಗಿದೆ. ಈ ಶಾಂತಿ ಸಭೆಯ ಮುಖಾಂತರ ಎಲ್ಲವೂ ಮುಗ್ದೋಯ್ತು ಅಂತಲ್ಲ, ಬಟ್ ಇನ್ನು ಮುಂದೆ ಈ ರೀತಿಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋದನ್ನ ಬಿಡ್ಲಿ, ಮುಂದೆ ರಾಜಕಾರಣ ಮಾಡುವಂಥದ್ದು ಇದ್ದೇ ಇದೆ. ಶಾಂತಿ ಸಭೆ ಬಳಿಕ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದು ಬಿಡ್ಲಿ ಅಂತ, ಮುಂದೆ ರಾಜಕಾರಣ ಮಾಡುವಂಥದ್ದು ಇದ್ದೇ ಇದೆ ಅಂತ. ಯಾರು ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರ ಚಲುವರಾಯಸ್ವಾಮಿ ಅವರು? ಅದು ಕುಮಾರಸ್ವಾಮಿ ಅವರ ಲೋಕಸಭಾ ವ್ಯಾಪ್ತಿಗೆ ಬರುವಂಥದ್ದು. ಯಾರೇ ಆಗಿ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥದ್ದು ಕುಮಾರಸ್ವಾಮಿ ಅವರು ಮಾತನಾಡಬಾರ್ದ? ಹಾಗಾದ್ರೆ ಯಾರಿಗೇ ಆದರೂ ಕೂಡ ಮಾತನಾಡುವಂಥ ಅಧಿಕಾರ ಇದೆ. ಯಾಕೆಂದ್ರೆ ಪ್ರಶ್ನೆ ಮಾಡದೆ ಹೋದ್ರೆ ನೀವು ಹಿಂಗೆ ಉಡಾಫೆ ಹೇಳಿಕೆಗಳನ್ನ ಕೊಡ್ಕೊಂಡೇ ಹೋಗ್ತಾ ಇರ್ತೀರ. ಇದೊಂದು ಚಿಕ್ಕ ಘಟನೆ, ಈ ರೀತಿಯಾದಂಥ ಒಂದು ಚಿಕ್ಕ ಘಟನೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡುವಂಥದ್ದು ಸರಿಯಲ್ಲ ಅಂತ. ಅದ್ರ ಜೊತೆಗೆ ಚಲುವರಾಯಸ್ವಾಮಿ ಅವರು ಕೂಡ ಹೇಳಿದ್ರು ಇದೊಂದು ಆಕಸ್ಮಿಕ ಘಟನೆ ಅಂತೆಲ್ಲ ಹೇಳಿದ್ರು. ಆ ಆಕಸ್ಮಿಕ ಘಟನೆ ಹೆಂಗೆಲ್ಲ ಪ್ಲಾನ್ ಆಗಿತ್ತು ಅಂತೆಲ್ಲ ನೋಡಿಲ್ವಾ, ನಾವು ತೋರಿಸಿಲ್ವಾ ದೃಶ್ಯಾವಳಿಗಳಲ್ಲಿ? ಈಗ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನಂತರ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ರು. ನಾಳೆ ಗಣಪತಿ ಬಿಡಲಿಕ್ಕೆ ಸೊ ಎಲ್ರಿಗೂ ಸಹ ಬಿಡೋಕ್ಕೆ ಎಷ್ಟು ಸಾಧ್ಯನೋ, ಎಷ್ಟು ತಯಾರಿರ್ತಾರೋ ಅವ್ರು ಬಿಡಲಿ. ಸೊ ಅದಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಯಾವ ಗಣಪತಿ ಸಂಘಟನೆ ಇದೆ ಅವರು ಸಹ ಜವಾಬ್ದಾರಿ ತಗೊಂಡು ಬಿಡಲಿ. ಪೊಲೀಸ್ ಅಧಿಕಾರಿಗಳು ಸಹ ಜೊತೆಯಲ್ಲಿ ಇರ್ತಾರೆ. ಸೋಮವಾರ ಮುಸ್ಲಿಂ ಹಬ್ಬ ಇರೋದ್ರಿಂದ ಅವತ್ತು ಒಂದು ದಿವಸ ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವತ್ತು ಅವ್ರ ಹಬ್ಬ ಮಾಡ್ಕೊಳ್ಳಿ. ಮಂಗಳವಾರದಿಂದ ಉಳಿದಂಥ ಗಣಪತಿಗಳು ಯಾವಿದ್ದಾವೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿದ್ದೀವಿ. ಬಟ್ ಆದರೆ ಈ ಕ್ಷೇತ್ರಕ್ಕೆ ಬಂದು ಒಂದಷ್ಟು ಜನ ಯಾರು ಆರ್ಥಿಕವಾಗಿ ನಷ್ಟ ಹೊಂದಿದ್ರೋ ಅವ್ರಿಗೊಂದಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೆ ಸೀಮಿತವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ರಾಜಕಾರಣವನ್ನು ಮುಂದೆ ಮಾಡ್ಕೊಳ್ಳೋಣ. ಇವತ್ತು ನಾನು ರಾಜಕೀಯದ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ಯಾರು ಈ ಒಂದು ಘಟನೆಯಲ್ಲಿ ನೊಂದಿದ್ದಾರೆ ಅವ್ರಿಗೆ ಪರಿಹಾರವನ್ನು ಈಗಾಗಲೇ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತರಿಸು ಅಂತ ಹೇಳಿದರು. ನಾನು ಸಹ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಸೊ ಅಲ್ಟಿಮೇಟ್ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ರೆಡಿಯಾಗಿದೆ. ಇವತ್ತು ನಾಳೆ ಒಳಗಡೆ ಸರ್ಕಾರಕ್ಕೆ ತಲುಪುತ್ತೆ. ಕೂಡಲೇ ಆ ಪರಿಹಾರವನ್ನು ವಿತರಣೆ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಮಂಡ್ಯದ ನಾಗಮಂಗಲದಲ್ಲಿ ಹೊತ್ತಿ ಉರಿದಿತ್ತು ಧಗಧಗ ಅಂತ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ. ಈಗ 2 ಕೋಮಿನ ನಡುವೆ ಶಾಂತಿ ಸಭೆ ಆಗಿದೆ. ಹಾಗಿದ್ರೆ ಈ ಶಾಂತಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? 2 ಕೋಮಿನ ಜನರು ಕೂಡ ಈಗ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಏನ್ ಪ್ರತಿಜ್ಞೆ ಮಾಡಿದ್ದಾರೆ? ಇನ್ನು ಮುಖ್ಯವಾಗಿ ಇಲ್ಲಿ ಏನು ಆಸ್ತಿ ಪಾಸ್ತಿ ಹಾನಿ ಆಗಿತ್ತಲ್ಲ ಅದನ್ನ ಯಾರು ಭರಿಸ್ತಾರೆ, ಅದರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ?
ಖಂಡಿತ ಚೈತ್ರ, ಇವತ್ತು ನಾಗಮಂಗಲದಲ್ಲಿ ಶಾಂತಿ ಸಭೆಯನ್ನ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ನಾಗಮಂಗಲದ ಖಾಸಗಿ ಸಮುದಾಯ ಭವನದಲ್ಲಿ ಈ ಒಂದು ಶಾಂತಿ ಸಭೆ ಯಶಸ್ವಿಯಾಗಿ ನಡೀತು. ಆದ್ರೆ ಈ ಒಂದು ಸಭೆಗೆ ಮಾಧ್ಯಮದವರನ್ನ ನಿರ್ಬಂಧ ಹೇರಲಾಗಿತ್ತು. ಹೀಗಾಗಿ ಆ ಒಂದು ಸಭೆನಲ್ಲಿ ಏನೆಲ್ಲ ನಡೀತು ಅನ್ನುವಂಥದ್ದು ಚಲುವರಾಯ ಸ್ವಾಮಿ ಅವರು ಏನು ಹೇಳಿದ್ರು ಅದರಿಂದ ಅಷ್ಟೇ ನಮಗೆ ಗೊತ್ತಾಗಿರುವಂತದ್ದು. ಅಂದ್ರೆ ಚಲುವರಾಯ ಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಇವತ್ತಿನ ಶಾಂತಿ ಸಭೆ ಯಶಸ್ವಿ ಆಗಿದೆ. ಎರಡೂ ಕೋಮಿನವರು ಕೂಡ ಇಬ್ರು ಕೂಡ ಒಪ್ಕೊಂಡಿದ್ದಾರೆ, ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳಿಗೆ ಮುಂದಾಗೋದಿಲ್ಲ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಚಲುವರಾಯ ಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಹಾಗೆ ನಾಳೆಯಿಂದ ಯಾವೆಲ್ಲ ಗಣೇಶಗಳು ಅಂದ್ರೆ ಈ ಕ್ಷೇತ್ರ ಅಂದ್ರೆ ನಾಗಮಂಗಲ ಕ್ಷೇತ್ರದಲ್ಲಿ ಇರುವಂತಹ ಗಣೇಶ ವಿಸರ್ಜನೆಯನ್ನ ನಾಳೆಯಿಂದ ಮಾಡ್ಲಿ, ಆದ್ರೆ ಸೋಮವಾರ ಏನು ಮುಸ್ಲಿಮರ ಹಬ್ಬ ಇರೋದ್ರಿಂದ ಅವತ್ತು ಗಣೇಶ ವಿಸರ್ಜನೆ ಮಾಡೋದು ಬೇಡ ಅನ್ನುವಂತ ಮಾತನ್ನ ಚಲುವರಾಯ ಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಎದ್ದಿರುವಂತಹ ಪ್ರಶ್ನೆ, ನಾಳೆಯಿಂದ ಗಣೇಶನನ್ನ ವಿಸರ್ಜನೆ ಮಾಡುವಂತದ್ದು ಸರಿ, ಆದ್ರೆ ಏನು ಮಸೀದಿ ಇದೆ, ಏನು ಪ್ರಾರ್ಥನಾ ಮಂದಿರ ಇದೆ, ಅದ್ರ ಮುಂಭಾಗದಲ್ಲಿ ಮೆರವಣಿಗೆಗೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಎಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಇದು ಇನ್ನೂ ಕೂಡ ಪುಲಿಸ್ ಸ್ಟಾಪ್ ಆಗಿ ಉಳ್ಕೊಂಡಿರುವಂತದ್ದು. ಇದ್ರ ಜೊತೆಗೆ ಸೋಮವಾರ ಮುಸ್ಲಿಮರ ಹಬ್ಬ ಇದೆ ಅಂತ ಹೇಳ್ತಿದ್ರಿ, ಇಲ್ಲಿ ನಡೆದಂತ ಶಾಂತಿ ಸಭೆ ಯಶಸ್ವಿ ಆಗಿದೆ ಅಂತ ಹೇಳ್ತಿದ್ರಿ, ಆದ್ರೆ ಸೋಮವಾರ ಯಾಕೆ ಗಣೇಶ ವಿಸರ್ಜನೆಯನ್ನ ಮಾಡಬಾರ್ದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಹಿಂದೂ ಪರ ಸಂಘಟನೆಯವರು ಈಗ ಮಾಡ್ತಾ ಇರುವಂತದ್ದು. ಹಾಗೆ ನಾಳೆಯಿಂದ ಗಣೇಶ ವಿಸರ್ಜನೆಯನ್ನ ಮಾಡಿ ಅಂತ ಹೇಳಿರೋದ್ರಿಂದ ನಾಳೆಯಿಂದ ನಾಗಮಂಗಲದಲ್ಲಿ ಒಂದು ಹೇಗಾಗಿದೆ ಅಂತ ಹೇಳಿದ್ರೆ, ಮುಸ್ಲಿಂ ಅವರ ಹಬ್ಬ ಇರೋದ್ರಿಂದ ಇವರು ಬಂದು ಪ್ರತಿಜ್ಞೆ ಮಾಡಿದ್ದಾರೆ, ಶಾಂತಿ ಸಭೆಯನ್ನ ಒಪ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅಷ್ಟೇ ಕಂಡು ಬರ್ತಾ ಇರೋದು. ಯಾಕೆ ಇದನ್ನ ಮುಂಚೆ ಮಾಡ್ಲಿಲ್ಲ, ಯಾಕೆ ಮಾತುಕತೆ ನಡೆಸಲಿಲ್ಲ? ಹಾಗಿದ್ರೆ ಹಬ್ಬ ಇರೋದಕ್ಕ ಈ ರೀತಿಯಾಗಿ ಕಣ್ಣೊರೆಸುವಂತಹ ಪ್ರಯತ್ನ ಆಗ್ತಾ ಇರೋದು? ಖಂಡಿತ ಚೈತ್ರ, ಯಾಕೆಂತಂದ್ರೆ ಈಗ ಮೊನ್ನೆ ಅಷ್ಟೇ 11ನೇ ತಾರೀಕು ರಾತ್ರಿ ಈ ಒಂದು ಗಲಭೆ ಆಗಿದ್ದಂಥದ್ದು. ಈ ಗಲಭೆ ಆದ ನಂತರ ಈಗ ಮುಸ್ಲಿಮರ ಹಬ್ಬ ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಗಣೇಶ ಹಬ್ಬಕ್ಕೆ ತೊಂದರೆಯನ್ನ ಕೊಟ್ಟಂತ ಮುಸ್ಲಿಮರ ವಿರುದ್ಧವಾಗಿ ಮುಸ್ಲಿಮರ ಹಬ್ಬದ ದಿನ ಹಿಂದೂಗಳು ಕೂಡ ತೊಂದರೆಯನ್ನ ಕೊಡ್ತಾರೇನೋ ಅಥವಾ ಗಲಾಟೆಗಳಾಗುತ್ತೇನೋ, ಅಹಿತಕರ ಘಟನೆಗಳು ನಡೆಯುತ್ತೇನೋ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತರಾತುರಿನಲ್ಲಿ ಶಾಂತಿ ಸಭೆಯನ್ನ ಕೂಡ ಮಾಡ್ಲಾಯ್ತು. ಎರಡೂ ಕೋಮನವ್ರನ್ನ ಕರೆದು ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಸಚಿವರು ಹೇಳ್ತಾ ಇರುವಂತದ್ದು. ಆದ್ರೆ ಏನು ಮಾಡಿದ್ರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಶಾಂತಿ ಸಭೆಗೆ ಮಾಧ್ಯಮದವರನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನ ಮಾಡ್ಲಾಗಿತ್ತು. ಹೀಗಾಗಿ ಚಲುವರಾಯ ಸ್ವಾಮಿ ಅವರು ಹೇಳೋ ಪ್ರಕಾರ ಎರಡೂ ಕೋಮಿನವರು ಕೂಡ ಈಗ ಪ್ರತಿಜ್ಞೆಯನ್ನ ಮಾಡಿದ್ದಾರೆ, ಯಾವುದೇ ಅಹಿತಕರ ಘಟನೆಗಳಿಗೆ ನಾವು ಮುಂದಾಗೋದಿಲ್ಲ, ಇಬ್ರು ಕೂಡ ಸಾಮರಸ್ಯವಾಗಿ ನಡೆದುಕೊಳ್ತೇವೆ, ಕ್ಷೇತ್ರದಲ್ಲಿ ಅಣ್ಣ ತಮ್ಮಂದಿರಂತೆ ಇರ್ತೇವೆ ಅನ್ನುವಂತ ಪ್ರತಿಜ್ಞೆಯನ್ನ ಈ ಎರಡೂ ಕೋಮಿನವರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಚಲುವರಾಯ ಸ್ವಾಮಿ ಅವರು ಹೇಳಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ನಾಳಿದ್ದಿಂದ ನಾವು ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇನ್ನೂ ಕೂಡ ಪರಿಸ್ಥಿತಿ ನಾಗಮಂಗಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಗಣೇಶನನ್ನ ಬಿಡುವಂತದ್ದು, ಜೊತೆಗೆ ಮುಸ್ಲಿಮರು ಹಬ್ಬವನ್ನ ಆಚರಣೆ ಮಾಡುವಂತದ್ದು, ಇವೆರಡೂ ಕೂಡ ಸಾಮರಸ್ಯವಾಗಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮುಂದೆ ನಾವು ಕಾದ್ ನೋಡ್ಬೇಕಾಗುತ್ತೆ ಚೈತ್ರ. ಓಕೆ, ಧನ್ಯವಾದಗಳು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಪೃಥ್ವಿ ನೀನ್ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಈಗ ಅವರ ಹಬ್ಬ ಇದೆ, ಅದಕ್ಕೋಸ್ಕರ ಶಾಂತಿ ಸಭೆಯನ್ನ ಮಾಡಿದ್ದಾರೆ, ನಾವೆಲ್ಲರೂ ಕೂಡ ಶಾಂತವಾಗಿರ್ಬೇಕು ಅಂತ. ಯಾಕಿದನ್ನ ಈ ಗಲಾಟೆ ಆಗೋಕ್ಕಿಂತ ಮುಂಚೆ ಏನೋ ಮಾಡಿದಾರಲ್ಲ, ಈಗ ಮುಂದೆ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗದೇ ಇರಲಿ. ಬಿಕಾಸ್ ಈ ರೀತಿಯಾಗಿ ಕೋಮು ಗಲಭೆ ಅನ್ನುವಂಥದ್ದು ಮಂಡ್ಯದಲ್ಲೆಲ್ಲ ನಡೀತಾ ಇರಲಿಲ್ಲ. ಮಂಡ್ಯ ಅಂದ್ರೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆಕ್ಚುಲಿ ಕಮ್ಮಿನೇ, ಆದ್ರೆ ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಪದೇ ನಡೀತಾ ಇದೆ. ಕಳೆದ ಬಾರಿನೂ ಕೂಡ ನಡೆದಿತ್ತು, ಈ ಬಾರಿನೂ ಕೂಡ ನಡೆದಿದೆ. ಬಟ್ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸರಿಯಾದಂತ ಶಿಕ್ಷೆ ಆಗ್ಲಿ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ, ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಪ್ತನ ರಕ್ಷಣೆಗೆ ಮುಂದಾದ್ರ ಉಸ್ತುವಾರಿ ಸಚಿವರಾಗಿರುವಂತ ಚಲುವರಾಯ ಸ್ವಾಮಿ ಅವರು ಅನ್ನುವಂತ ಪ್ರಶ್ನೆ ಇದೆ. FIR ನಲ್ಲಿ ಚಲುವರಾಯ ಸ್ವಾಮಿ ಆಪ್ತ ರಾಜೇಶ್ ಅವರ ಹೆಸರು ಉಲ್ಲೇಖ ಆಗಿಲ್ಲ. ಪೊಲೀಸ್ ಠಾಣೆ ಮುಂದೆ ಗಲಾಟೆಯನ್ನ ಮಾಡಲಾಗಿತ್ತು, ಯುವಕರನ್ನ ಕರ್ಕೊಂಡ್ ಬಂದಿದ್ರು, ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ರಾಜೇಶ್ ಅವರ ಪುತ್ರನ ಹೆಸರನ್ನ A6 ಆಗಿ, ಆರೋಪಿ ನಂಬರ್ 6 ಆಗಿ ಉಲ್ಲೇಖ ಮಾಡಲಾಗಿದೆ. ಆದರೆ ರಾಜೇಶ್ ಅವರ ಹೆಸರನ್ನ ಯಾಕೆ ಹಾಕಿಲ್ಲ? ಇದರಲ್ಲಿ ಚಲುವರಾಯ ಸ್ವಾಮಿ ಅವರ ಒಂದು ಪ್ರಭಾವ ಬಳಸಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾರೆ. ಆದರೆ ಇದನ್ನ ಸಮರ್ಥನೆ ಮಾಡಿಕೊಂಡ್ರು ಚಲುವರಾಯ ಸ್ವಾಮಿ ಅವರು. ಆತ ಮಧ್ಯಸ್ಥಿಕೆಯನ್ನು ವಹಿಸಿ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಬಂದಿದ್ದು ಅಷ್ಟೇ, ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಅಲ್ಲ ಅನ್ನುವಂಥ ಸಮರ್ಥನೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮಾಜಿ ಸಚಿವ ಮುನಿರತ್ನ ವಿರುದ್ಧ 2 FIR, ಒಂದು ಜೀವ ಬೆದರಿಕೆ, ಮತ್ತೊಂದು ಜಾತಿ ನಿಂದನೆಯ ಪ್ರಕರಣ ದಾಖಲಾಗಿದೆ. ಸೊ ಹೀಗಾಗಿ ಮುನಿರತ್ನ ಅರೆಸ್ಟ್ ಆಗ್ತಾರಾ ಅನ್ನುವ ಪ್ರಶ್ನೆ ಎದ್ದಿದೆ.
ನಮಗೆ ಜಾತಿ ನಿಂದನೆ ಕೇಸ್ ಈಗ ಸಂಕಷ್ಟ ತಂದೊಡ್ಡಿದೆ. ಬಂಧನ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ಮುನಿರತ್ನ. ಹೀಗಾಗಿ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಮುನಿರತ್ನ ವಿರುದ್ಧ ಬಿಜೆಪಿ ದಲಿತ ನಾಯಕರು ಕಿಡಿಕಾರ್ತಿದ್ದಾರೆ. ಯಾವಾಗ ಮುನಿರತ್ನ ಅವರ ಮೇಲೆ 2 FIRಗಳು ಪ್ರತ್ಯೇಕವಾಗಿ ದಾಖಲಾಗುತ್ತಲ್ಲ, ಅವಾಗಿಂದ ಈಗ ಮುನಿರತ್ನ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಹಾಗಿದ್ರೆ ಆತ ಎಲ್ಲಿದ್ದಾರೆ? ಆತ ನಿಜಕ್ಕೂ ಕೂಡ ಜಾತಿ ನಿಂದನೆ ಮಾಡಿದಾರ ಅಥವಾ ಜೀವ ಬೆದರಿಕೆಯನ್ನ ಹಾಕಿದಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ಮುನಿರತ್ನ ವಿರುದ್ಧ ಬಿಜೆಪಿ ದಲಿತ ನಾಯಕರು ಕೂಡ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ನಿಂದಲೂ ಮುನಿರತ್ನ ವಿರುದ್ಧ ಕ್ರಮಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. FIR ಆಗ್ತಾ ಇದ್ದಂತೆ ರಹಸ್ಯ ಸ್ಥಳಕ್ಕೆ ಶಾಸಕ ಮುನಿರತ್ನ ಅವರು ಹೊರಟು ಹೋಗಿದ್ದಾರೆ. ಸೊ ಅಫ್ಕೋರ್ಸ್ ಈ ರೀತಿಯಾದಂತಹ FIR ದಾಖಲಾದಂತಹ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಕೂಡ ಇದೇ ರೀತಿ ಅಬ್ಸ್ಕಾಂಡಿಂಗ್ ಆಗ್ತಾರೆ. ಅದಾದ ಮೇಲೆ ಒಂದಷ್ಟು ಕಾನೂನು ಹೋರಾಟಗಳು ನಡೆಯುತ್ತೆ. ಅದಾದ ಮೇಲೆ ಇವರು ಪ್ರತ್ಯಕ್ಷವಾಗ್ತಾರೆ. ಸೊ ಎಲ್ಲ ಕೇಸ್ಗಳಲ್ಲೂ ಹೀಗೆ ಆಗೋದು. ಚೈತ್ರ, ಇಲ್ಲಿ DK ಶಿವಕುಮಾರ್ ಬ್ರದರ್ಸ್ ವಿರುದ್ಧ ಯಾವಾಗಲೂ ಕಿಡಿಕಾರ್ತಾ ಇದ್ರು. ಅದರಲ್ಲೂ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಂಜುನಾಥ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದಂತವರು. ಯಾವ್ದಾದ್ರು ಒಂದು ವಿಚಾರ ಸಿಗ್ಲಿ ಅಂತ ಕಾಯ್ತಾ ಇದ್ರು ಕಾಂಗ್ರೆಸ್ನವರು. ಸರಿಯಾದಂತ ಒಂದು ಮೆಟೀರಿಯಲ್ಲೇ ಸಿಕ್ಕಿರುವಂತದ್ದು. ಅಲ್ಲಿ ಲಾಕ್ ಆಗಿದ್ದಾರೆ. ಬಿಕಾಸ್ ನಿನ್ನೆ ಚಲುವರಾಜು ಅವರು ಆಡಿಯೋ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಮುನಿರತ್ನ ಯಾವ್ಯಾವ ರೀತಿಯಾಗಿ ಇಲ್ಲಿ ಬೈದಿದ್ದಾರೆ, ನಿಂದಿಸಿದ್ದಾರೆ, ಮತ್ತೊಂದು ಜಾತಿಯನ್ನ ನಿಂದನೆ ಮಾಡಿರುವಂತ ವಿಚಾರ, ಮತ್ತೊಬ್ಬರು ಮಾಜಿ ಕಾರ್ಪೊರೇಟರ್ ಆಗಿರುವಂತ ವೇಲು ನಾಯಕರವರು ಕೂಡ ದೂರನ್ನ ಕೊಟ್ಟಿರುವಂತದ್ದು. ಇಲ್ಲಿ 2 ಪ್ರಕರಣ. ಒಂದು ಜೀವ ಬೆದರಿಕೆ, ಇಲ್ಲಿ ಚಲುವರಾಜು ಅವರು ಹಾಕಿರುವಂತದ್ದು. ವೇಲು ನಾಯಕರು ಜೀವ ಬೆದರಿಕೆಯ ಜೊತೆಗೆ ಜಾತಿ ನಿಂದನೆಯ ಪ್ರಕರಣವನ್ನ ಕೂಡ ಹಾಕಿರುವಂತ ಹಿನ್ನೆಲೆಯಲ್ಲಿ ನಾಪತ್ತೆ ಆಗಿದ್ದಾರೆ ಮುನಿರತ್ನ ಅವರು. ಬಿಕಾಸ್ ಆ ಆಡಿಯೋ ನಾವು ನೋಡುವಂತ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಎಷ್ಟು ಅವಾಚ್ಯವಾಗಿ ಅದರ ಜೊತೆಗೆ ಕೀಳಾಗಿ ಮಾತನಾಡಿದ್ದಾರೆ ಅಂತ. ನಿಜಕ್ಕೂ ಅಕಸ್ಮಾತ್ ಅದು ಮುನಿರತ್ನ ಅವರೇ ಮಾತನಾಡಿದ್ದೇ ಆದ್ರೆ ಅನ್ಫಿಟ್ ಟು ಬಿ ಎ ಪೊಲಿಟಿಷಿಯನ್ ಅನ್ನುವ ರೀತಿಯಲ್ಲಿ ಇರುವಂತದ್ದು. ಆ ವರ್ಡ್ಸ್ ಗಳನ್ನ, ಆ ಪದ ಬಳಕೆ ಯೂಸ್ ಮಾಡಿರುವಂತದ್ದು ಇದೆಯಲ್ಲ, ಭಾಷೆ ಬಳಕೆ ಮಾಡಿರುವಂತದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅಸಹ್ಯ ಅನ್ಸುತ್ತೆ. ಸೊ ಈ ಒಂದು ವಿಚಾರ ಹೊರಗಡೆ ಬಂದ ಸಂದರ್ಭದಿಂದಲೂ ಕೂಡ ನಾಪತ್ತೆ ಆಗಿರುವಂತ ಮುನಿರತ್ನ ಎಲ್ಲೋಗಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಸೊ ಹೀಗಾಗಿ DK ಸುರೇಶ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಬನ್ರಿ ಅದೇನದು ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಕ್ಕಲಿಗ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅಶೋಕ್ ಅವರು ಮಾತನಾಡಬೇಕು ಅಂತ ಹೇಳ್ತಾ ಇದ್ರು. ಇಲ್ಲಿ ಮೇನ್ ಆಗಿ ಯಾವುದೇ ಪಕ್ಷದ ಶಾಸಕ ಯಾವುದಾದ್ರೂ ಒಂದು ವಿಚಾರ ಅವರ ವಿರುದ್ಧ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಬಿಜೆಪಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ಧ್ವನಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೆಚ್ಚಬೇಕಾಗಿದೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಈ ಒಂದು ನಿಜಕ್ಕೂ ಮುನಿರತ್ನ ಅವರ ವಿರುದ್ಧ ಮಾತನಾಡಿರುವಂತದ್ದು, ಈ ಒಂದು ಘಟನೆಯನ್ನ ಖಂಡಿಸ್ತಾ ಇರುವಂತದ್ದನ್ನು ನೋಡ್ತಾ ಇದ್ದಾರೆ. ನಾವ್ಯಾರು ಕೇಳಿರದ ಪದಗಳನ್ನ ಮುನಿರತ್ನ ಬಳಸಿದ್ದಾರೆ. ತಾಯಂದಿರನ್ನ ಮಂಚಕ್ಕೆ ಕರಿತಾ ಇದ್ದಾರೆ. ಮಾಜಿ ಮಂತ್ರಿ RR ನಗರ ಶಾಸಕ ಮುನಿರತ್ನ ವಿರುದ್ಧ DK ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಕೀಳು ಪದಗಳನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ಸೊ ಇವರು ರಾಜಕೀಯಕ್ಕೆ ಇರಬೇಕಾ? ಆ ಸ್ಥಾನಗಳನ್ನ ಇವ್ರನ್ನ ಕೊಟ್ಟು ನಾವು ಅಧಿಕಾರಕ್ಕೆ ತರಬೇಕಾ ಅನ್ನುವಂಥದ್ದು ನಮಗೂ ಕೂಡ ಮೇಲ್ನೋಟಕ್ಕೆ ಅನ್ಸುತ್ತೆ. ಇನ್ನು ಮುನಿರತ್ನ ಮಾತು ಬಿಜೆಪಿ ನಾಯಕರ ಕಿವಿಗೆ ಬಿದ್ದಿಲ್ವಾ? ಹಾಗಿದ್ರೆ ಯಾರು ಕೂಡ ಕೇಳಿಸ್ಕೊಂಡಿಲ್ವಾ? ಯಾರು ಕೂಡ ಇದರ ವಿರುದ್ಧವಾಗಿ ಮಾತನಾಡುತ್ತಾನೂ ಇಲ್ಲ. 2 ಜಾತಿಗಳ ಮಧ್ಯೆ ಸಂಘರ್ಷ ತರುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇದೆ. RR ನಗರ ಶಾಸಕ ಮುನಿರತ್ನ ವಿರುದ್ಧ DK ಸುರೇಶ್ ಕಿಡಿಕಾರಿದ್ದಾರೆ. ಯಾರು ಕೂಡ ಕೇಳಿರದಂತ ಒಂದು ಪದಗಳನ್ನ ಸಾರ್ವಜನಿಕವಾಗಿ, ಕೆಲವು ಕಡೆ ಹಳ್ಳಿಗಳಲ್ಲಿ ಕೇಳ್ತಾ ಇದ್ವಿ, ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು, ಬಿಜೆಪಿಯ ನಾಯಕರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಬಹಳ ಕೀಳು ದರ್ಜೆಯ ಪದಗಳನ್ನ, ಕೀಳು ಅಂತ ಹೇಳಿದ್ರೆ ಅದಕ್ಕಿನ್ನ ಕೀಳಾದ ಪದಗಳನ್ನ ಯಾರೂ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಿದ್ಯಾವಂತರಾಗ್ಲಿ, ಯಾವುದೇ ಕೀಳರಿಮೆಯ ಮನಸ್ಥಿತಿ ಇರ್ತಕ್ಕಂಥವ್ರು ಉಪಯೋಗಿಸದೇ ಇರ್ತಕ್ಕಂಥ ಪದಗಳನ್ನ ಇವತ್ತು ರಾಜ್ಯದ ಜನ ಕೇಳುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ, ಒಂದ್ ಕಡೆ ರಾಮನ್ ಜಪ, ಒಂದ್ ಕಡೆ ಸಂಸ್ಕೃತಿ ಜಪ, ಇನ್ನೊಂದ್ ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಜಪ. ಯಾರ ಹತ್ರ ಇನ್ನು ಮುನಿರತ್ನ ವಿರುದ್ಧ ಸ್ವಪಕ್ಷದವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ನಲ್ಲ, ಎಲ್ಲರೂ ಕೂಡ ಅಲ್ಲ, ಆ ರೀತಿಯಾದಂಥ ಒಂದು ಗಟ್ಸ್ ತೋರಿಸಿರುವಂಥದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಛಲವಾದಿ ನಾರಾಯಣ ಸ್ವಾಮಿ ಅವರು. ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಇದನ್ನ ಖಂಡಾತುಂಡವಾಗಿ ಕಡ್ಡಿ ಮುರಿದಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು, ಅವ್ರು ಮಾಡಿರುವಂಥದ್ದು ಸರಿಯಲ್ಲ ಅಂತ ಹಿರಿಯರ ಗಮನಕ್ಕೆ ತಂದಿದ್ದೇನೆ, ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದೇನೆ ಅಂತ ಹೇಳಿದ್ರು. ಜಾತಿ ಧರ್ಮ ನಿಂದಕರನ್ನ ನಾನಂತೂ ಬೆಂಬಲಿಸಲ್ಲ, ಇದನ್ನ ಸಹಿಸುವುದಿಲ್ಲ, ಇದು ನಮ್ಮ ಪಕ್ಷದ ನಿರ್ಧಾರ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ. ನನಗೇನು ಭಯ ಇದೆ ಅಂತ ಇಟ್ಕೊಂಡಿದ್ದಾರಾ ಕಾಂಗ್ರೆಸ್ನವರು?
ನನಗೆ ಯಾವ ಥರ ಭಯ ಇಲ್ಲ. ನನಗೂ ಕೂಡ ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನ ಬಿಜೆಪಿ ಖಂಡಿಸುತ್ತದೆ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಅವರದ್ದೇ ಅಲ್ವಾ ಅನ್ನೋ ಸ್ಪಷ್ಟತೆ ಇಲ್ಲ. ಮುನಿರತ್ನ ಪರ ಶಾಸಕ ಅಶ್ವಥ್ ನಾರಾಯಣ್ ಬ್ಯಾಟ್ ಬೀಸಿದ್ದಾರೆ. ಇವ್ರಿಗೆಲ್ಲ ಗೊತ್ತಿಲ್ವಾ ಯಾವ ವಿಚಾರಕ್ಕೆ ಯಾವ ಸಂದರ್ಭದಲ್ಲಿ ತಮ್ಮ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನುವಂತಹ ಕನಿಷ್ಠ ಜ್ಞಾನ ಸಹ ಇಲ್ಲ. ಇಲ್ಲೂ ಕೂಡ ಅದಕ್ಕೆ ಹಾಗಿದ್ರೆ ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಇವರು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕಾಗತ್ತೆ. ಬಟ್ ಆ ಧ್ವನಿ ಅವ್ರದೇ ಅಲ್ವಾ ಅನ್ನುವಂಥದ್ದನ್ನ ಇವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಧ್ವನಿ ಸುರುಳಿ ಯಾರದ್ದಾದ್ರೂ ಆಗಿರಬಹುದು, ನಮ್ಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ಎಫ್ಐಆರ್ ಆಗಿದೆ, ತನಿಖೆ ಆಗ್ಲಿ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಡಿಕೆ ಸುರೇಶ್ ಒಕ್ಕಲಿಗ ನಾಯಕರು ಮಾತಾಡ್ರಪ್ಪ ಅನ್ನೋ ಆರೋಪ ವಿಚಾರಕ್ಕೆ ಮಾತನಾಡಿ ನಾವು ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಬಹಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಮತ್ತು ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ. ಮಾಹಿತಿಯನ್ನು ತಿಳ್ಕೊಂಡು ಮಾತಾಡೋದು. ಈಗೇನು ಎಫ್ಐಆರ್ಗಳು ಆಗಿದ್ರೆ ತನಿಖೆ ಆಗೋಂಥದ್ದಾಗುತ್ತೆ. ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋದು. ಕಾನೂನಿನ ಉಲ್ಲಂಘನೆ ಆಗಿದೆಯೋ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ, ದುರುದ್ದೇಶದಿಂದನೋ ಏನು ಅಂತ. ಈ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರಲ್ಲ, ದ್ವೇಷದಲ್ಲಿ, ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆಪಾದನೆಗಳು ಸತ್ಯನೋ ಸುಳ್ಳು ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ. ಆ ಧ್ವನಿ ಸುರುಳಿ ಫೊರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು ಆಗಬೇಕಾಗುತ್ತೆ. ಈಗ ಅದ್ರ ಬಗ್ಗೆ ನಾವು ಉತ್ತರ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, 2 ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಈಗ ಮುನಿಸ್ವಾಮಿ ಅವರು, ಮುನಿರತ್ನ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಆತ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ? ಚೈತ್ರ, ಪ್ರಮುಖವಾಗಿ ಈಗ ಮುನಿರತ್ನ ವಿರುದ್ಧವಾಗಿ ದಾಖಲಾದಂಥ 2 ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಯ್ಯಾಲಿ ಕಾವಲು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಏನು ದೂರುದಾರ ಆಗಿರುವಂಥ ಚೆಲುವರಾಜ್ ಆಗಿರ್ಬೋದು, ಮತ್ತೊಬ್ಬ ದೂರುದಾರ ಆಗಿರುವಂಥ ವೇಲು ನಾಯಕರ್ ಇಬ್ಬರನ್ನು ಕರೆಕೊಂಡ್ಬಂದು ಮನೆಯಲ್ಲಿ ಒಂದು ಮಾಜೂರು ಪ್ರಕ್ರಿಯೆಯನ್ನು ಮಾಡಲಾಗಿರುವಂಥದ್ದು. ಸದ್ಯ ನೀವು ನೋಡ್ಬೋದು ಮನೆಯ ಮುಂಭಾಗದಲ್ಲಿ, ಯಾಕಂದರೆ ಈಗಾಗಲೇ ಅವರು ಜಾತಿ ನಿಂದನೆ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು ಇಬ್ಬರ ದೂರುದಾರರ ವಿರುದ್ಧ. ಹೀಗಾಗಿ ಏಕಾಏಕಿ ಮನೆಯ ಬಳಿ ಬಂದು ಪ್ರತಿಭಟನೆಗಳು ಮಾಡಬಹುದು, ಯಾರಾದರೂ ಸೇರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು KSRP ತುಕಡಿ ಆಗಿರ್ಬೋದು, ಒಂದು ಬಯ್ಯಾಲಿ ಕಾವಲು ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಮನೆಯ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈಗ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಇಲ್ಲಿ ಬರಬಾರ್ದು ನಿಟ್ಟಿನಲ್ಲಿ ಒಂದು ಈಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಆದರೆ ನಿನ್ನೆಯಿಂದಲೂ ಕೂಡ ಇಲ್ಲಿ ಮುನಿರತ್ನ ಅವರು ಮನೆಯಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಪೊಲೀಸ್ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ಅವ್ರು ಯಾರ ಸಂಪರ್ಕಕ್ಕೂ ಏನು ಮುನಿರತ್ನ ಸಿಕ್ಕಿಲ್ಲ. ಆದರೆ ಈಗ ಅವರ ವಿರುದ್ಧ ದಾಖಲಾಗಿರುವಂಥದ್ದು ಒಂದು ಜೀವ ಬೆದರಿಕೆ, ಮತ್ತೊಂದು ಕಡೆ ಜಾತಿ ನಿಂದನೆಯ ವಿಚಾರವಾಗಿ ಏನು ಕೇಸ್ ಏನಾಗಿದೆ 2 ಎಫ್ಐಆರ್ ದಾಖಲಾಗಿರುವಂಥದ್ದು. ಅದರಲ್ಲಿ ಚೆಲುವರಾಜು ವಿರುದ್ಧ ಕೊಟ್ಟಿರುವಂಥ ದೂರಲ್ಲಿ ಒಂದು ಜಾತಿ ನಿಂದನೆ, ಒಂದು ಜೀವ ಬೆದರಿಕೆ, ಮತ್ತೊಂದು ವೇಲು ನಾಯಕರ ವಿರುದ್ಧವಾಗಿ ಅವರ ಅಂದರೆ ಏನೊಂದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದು ಬಗ್ಗೆ ಕಂಪ್ಲೇಂಟ್ ಆಗಿರುವಂಥದ್ದು. ಈಗ ಇಬ್ಬರನ್ನೂ ಕರ್ಕೊಂಡ್ಬಂದು ಮನೆ, ಇದೇ ಒಂದು ಮನೆ ಏನಿದೆ ಅದು ಬಯ್ಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮುನಿರತ್ನ ಅವರ ಮನೆ ಇದು. ಈ ಒಂದು ಮನೆಯಲ್ಲಿ ಅವರನ್ನು ಕರ್ಕೊಂಡ್ಬಂದು ಈಗ ಮಾಜೂರು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಒಂದು ಅವರ ಕಚೇರಿ ಅಂದರೆ ಮುನಿರತ್ನ ಅವರ ಕಚೇರಿಯ ಒಳಗಡೆ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಒಳಗಡೆ ಮಾಜೂರು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಈಗ ಸಂಬಂಧಪಟ್ಟಂತೆ ಈಗ ಒಂದು ತಂಡ ಮುನಿರತ್ನ ಅವರ ಹುಡುಕಾಟದಲ್ಲಿರುವಂಥದ್ದು. ಆದರೆ ಮುನಿರತ್ನ ಅವರು ಎಲ್ಲಿದ್ದಾರೆ, ಎಲ್ಲಿ ಏನಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ ಈಗ ಕೆಲವರ ಸಂಪರ್ಕಕ್ಕೆ ಸಿಗ್ತಾ ಇರುವಂಥದ್ದು ಮತ್ತು ಅವರ ಆತ್ಮೀಯರು ಏನಿರ್ತಾರೆ ಅವರ ಮೂಲಕವಾಗಿ ಹೇಳ್ತಾ ಇರುವಂಥದ್ದು ಇದು ಆಡಿಯೋ ಏನಿದೆ, ಇದೊಂದು ಆಡಿಯೋ ಆಗಿರುವಂಥದ್ದು, ಇದು ಅಂದರೆ ಬೇರೆ ರೀತಿಯಲ್ಲಿ ಇದು ಸೃಷ್ಟಿ ಮಾಡಲಾಗಿರುವಂಥದ್ದು, ಇದು ಬೇರೆ ವಾಯ್ಸ್ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಅದು ಹೇಳಲಾಗ್ತಾ ಇರುವಂಥದ್ದು. ಈಗ ಈ 2 ಆಡಿಯೋ ಏನಿದೆ ಅಂದರೆ ಅವರು ಆಡಿಯೋ ಕ್ಲಿಪ್ ಏನಿದೆ ಚೆಲುವರಾಜ್ ಕೊಟ್ಟಿರುವಂಥ ಆಡಿಯೋನ ಈಗ ಫಾರೆನ್ಸಿಕ್ ಲ್ಯಾಬನ್ನು ಕಳಿಸಲಾಗಿರುವಂಥದ್ದು. ಅದರಲ್ಲಿ ಸಾಮ್ಯತೆ ಅಂದರೆ ಇದು ಮುನಿರತ್ನ ಅವರದ
ಅಲ್ವಾ ಅನ್ನೋದ್ರ ಬಗ್ಗೆ ಅದು ರಿಪೋರ್ಟ್ ಬರಬೇಕಾಗಿರುವಂಥದ್ದು. ಇದರ ನಡುವೆ ಅವರ ಹುಡುಕಾಟ ಕೂಡ ನಡೆಸಲಾಗುತ್ತಾ ಇರುವಂಥದ್ದು. ಮತ್ತು ಈ ಕ್ಲಿಪ್ ಏನಿದೆ ಆ ಕ್ಲಿಪ್ ಕೇವಲ ಒಂದು ದಿನದಲ್ಲಿ ನಡೆದಿರುವಂಥದ್ದು ಅಥವಾ ಈ ಕ್ಲಿಪ್ ಎಲ್ಲವೂ ಕೂಡ ಒಂಟಿಯ ಜೋಡಣೆ ಮಾಡಲಾಗಿರುವಂಥದ್ದು ಅಥವಾ ಒಂದೇ ಸರಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಒಂದೊಂದು ದಿನದ ಹಂತದಲ್ಲಿ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಜೋಡಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಪೊಲೀಸರು ಟೆಕ್ನಿಕಲ್ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇದು ನಡೆದಿರುವಂಥ ಘಟನೆ ಯಾವತ್ತಾಗಿರುವಂಥದ್ದು, ಯಾವತ್ತು ರೆಕಾರ್ಡ್ ಮಾಡಲಾಗಿರುವಂಥದ್ದು, ಯಾವ ಸಂದರ್ಭದಲ್ಲಿ ಯಾವ ಒಂದು ಸಮಯದಲ್ಲಿ ಈ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಜರು ಪ್ರಕ್ರಿಯೆ ಒಂದು ಹಂತದಲ್ಲಿ ಮುಗಿಸಿದ್ದಾರೆ. ಮತ್ತೊಂದು ಕಡೆ ಈಗ ಶಾಸಕ ಮುನಿರತ್ನ ವರ್ಗಕ್ಕಾಗಿ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇರುವಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ದರ್ಶನ್ ಬೇಲ್ ಸುಲಭ ಇಲ್ವಾ? ಜೈಲಿನಲ್ಲಿ ತಪ್ಪಿನ ಮೇಲೆ ತಪ್ಪು, 3 ಅಂಶಗಳು ಕಂಟಕ ಆಗುತ್ತಾ? ಖಾಕಿ ರಿಪೋರ್ಟ್ ರೆಡಿನಾ? ಚಾರ್ಜ್ ಶೀಟ್ ಬೆನ್ನಲ್ಲೇ ಶಾಕ್. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್, ಡಿ ಟ್ರಿಪಲ್ ಶಾಕ್. ಜೈಲು ಬದಲಾದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ದಾಸ. ಅದರ ಜೊತೆಗೆ ಬಳ್ಳಾರಿ ಜೈಲಲ್ಲಂತೂ ನರಕ ಯಾತನೆಯನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕೆಂದ್ರೆ ನಾವು ಹೇಳ್ತಾ ಇರ್ತೀವಲ್ಲ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಇತ್ತು, ಬಳ್ಳಾರಿ ಜೈಲಲ್ಲಂತೂ ಅಸಲಿ ಸೆರೆವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಕೊಬ್ಬು, ದರ್ಪ, ಧಿಮಾಕು ಅದು ಒಂದ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಆದ್ರೆ ಅಲ್ಲಿರುವಂತ ವ್ಯವಸ್ಥೆಯನ್ನ ನೋಡಿ ನರಳಾಟ ಅಂತೂ ಕಾಣಿಸ್ತಾ ಇದೆ. ಆದ್ರೆ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕಲ್ಲ ಚೈತ್ರ, ಈ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಅವ್ರಿಗೆ ನೋಡೋದಾದ್ರೆ ಜಾಮೀನು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಒಂದು 3 ಕಾರಣಗಳು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆ 3 ಕಾರಣಗಳು ಏನಪ್ಪಾ ಅಂದ್ರೆ, ದರ್ಶನ್ಗೆ ಮುಳುವಾಗುವಂತ ವಿಚಾರಗಳು, ಒಂದು ರಾಜಾತಿಥ್ಯದ ವಿಚಾರ, ವಿಲ್ಸನ್ ಗಾರ್ಡನ್ ನಾಗ ಕೊಟ್ಟಿದ್ದು, ಇನ್ನೊಂದು ವಿಡಿಯೋ ಕಾಲಲ್ಲಿ ಮಾತನಾಡಿದಂತ ವಿಚಾರ, ಮೊನ್ನೆ ಅಸಭ್ಯವಾಗಿ ಸಾರ್ವಜನಿಕರಿಗೆ ತೋರಿಸಿದಂಥ ಒಂದು ಕೈ ಬೆರಳಿನ ಅಸಭ್ಯ ವರ್ತನೆ ಆಗಿರ್ಬೋದು. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗೋದ್ರ ಜೊತೆಗೆ ಮೇನ್ ಏನಂದ್ರೆ, ಪ್ರಭಾವಿ ಆಗಿರುವಂಥ ಕಾರಣಕ್ಕೋಸ್ಕರ ಒಳಗಡೆ ಇರುವಂಥ ಸಂದರ್ಭದಲ್ಲೇ ತನ್ನ ಪ್ರಭಾವವನ್ನು ಬಳಸ್ಕೊಂಡು ಎಲ್ಲ ರೀತಿಯಾದಂಥ ಆತಿಥ್ಯವನ್ನು ವಹಿಸ್ಕೊಂಡಿದ್ದಂತಹ ಒಂದು ವಿಚಾರ ಇದೆಯಲ್ಲ, ಅದು ಹೊರಗಡೆ ಬಂದರೆ ಸಾಕ್ಷ್ಯನಾಶ ಆಗೇ ಆಗತ್ತೆ ಅನ್ನುವಂಥ ಒಂದು ಪ್ರಬಲವಾದಂಥ ವಾದವನ್ನು ಮಂಡಿಸಲಿದ್ದಾರೆ. ಅದರಲ್ಲೂ ತುಂಬ ಪ್ರಬಲ ಲಾಯರನ್ನೇ ಇಡಲಾಗಿರುವಂಥದ್ದು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್. ಸೊ ಹೀಗಾಗಿ ದರ್ಶನ್ಗೆ ಅಷ್ಟು ಈಸಿ ಇಲ್ಲ ಜಾಮೀನು ಸಿಗುವಂಥದ್ದು. ಬೇರೆ ಯಾರಿಗಾದ್ರೂ ಸಿಗ್ಬೋದೇನೋ, ಆದರೆ ದರ್ಶನ್ಗಂತೂ ಇನ್ನೂ ತುಂಬ ದಿನಗಳ ಕಾಲ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಕಾನೂನಿನ ಪಂಡಿತ. ಇನ್ನು ಮತ್ತೊಂದು ಕಡೆ ಹೊರಗಡೆ ಇದ್ದಾಗಲೂ ದರ್ಶನ್ ತಪ್ಪುಗಳನ್ನ ಮಾಡ್ತಾ ಇದ್ರು. ಈಗ ಜೈಲಿನ ಒಳಗಿದ್ರೂ ಕೂಡ ದರ್ಶನ್ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಿದ್ದಾರೆ. ಅವರೊಬ್ರು ಸೆಲೆಬ್ರಿಟಿ ಆಗಿದ್ದಾರೆ. ಆ ಸೆಲೆಬ್ರಿಟಿಗಳನ್ನ ಇನ್ನೊಂದಷ್ಟು ಜನ ಅಭಿಮಾನಿಗಳಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು ಅದನ್ನ ಅನುಸರಿಸ್ತಾರೆ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಕೂಡ ದರ್ಶನ್ಗಿಲ್ಲ. ಅದೇ ಅಹಂಕಾರ, ಅದೇ ದುರಹಂಕಾರ, ಅದೇ ಕೊಬ್ಬು ಎಲ್ಲವೂ ಕೂಡ ಇರುವಂತದ್ದು. ಅದ್ರ ಮೇಲೆ ಅವರ ಅಭಿಮಾನಿಗಳು ಟ್ರೋಲ್ಗಳ ಮೇಲೆ ಟ್ರೋಲ್ ಮಾಡ್ತಾ ಇದ್ದಾರೆ. ಚೈತ್ರ, ಒಂದ್ಸಲ ತಪ್ಪಾದ್ರೆ ಓಕೆ, ಪದೇ ತಪ್ಪಾದ್ರೆ ಬೆಳೆದು ಬಂದಿದ್ದ ರೀತಿನೇ ಹಿಂಗ ಅನ್ನುವಂತ ಪ್ರಶ್ನೆಗಳನ್ನ ಅಲ್ಲ, ಯಾಕೆ ಪುಸ್ತಕಗಳನ್ನು ಓದ್ತಿದಾರಂತೆ, ಅದೇ ಯಾವ ಪುಸ್ತಕ ಓದ್ತಾ ಇದ್ದಾರೆ ಅನ್ನುವಂತ ಡೌಟ್ ಬರುತ್ತೆ. ಜೊತೆಗೆ ಜೈಲು ಅನ್ನುವಂಥದ್ದು ಪಶ್ಚಾತ್ತಾಪ, ಪ್ರಾಯಶ್ಚಿತ ಆಗುವಂತ ಒಂದು ಜಾಗ. ಆ ಸಂದರ್ಭದಲ್ಲಿ ನಾವು ಹೆಂಗ್ ನಡ್ಕೊಳ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಅನುಕಂಪ ಕೂಡ ಇತ್ತು, ಮಾಡ್ಬಿಟ್ಟಿದಾರಪ್ಪ, ಇನ್ಮೇಲಾದ್ರೂ ಚೇಂಜ್ ಆಗ್ಲಿ ಅಂತ. ಆದ್ರೆ ಕಳೆದ 3.5 ತಿಂಗಳಿಂದಲೂ ಕೂಡ ಜೈಲಲ್ಲಿದ್ರು ಒಂದ್ ಸ್ವಲ್ಪನೂ ಚೇಂಜ್ ಆಗಿಲ್ಲ ದರ್ಶನ್. ಏನೋ ಬಿಜೆಪಿ ಅತೃಪ್ತ ನಾಯಕರಿಂದ ವಿಜಯೇಂದ್ರ ಟಾರ್ಗೆಟ್ ಆಗಿದ್ದಾರೆ. ಅತೃಪ್ತರ ವಿರುದ್ಧ ಸಿಡಿದೆದ್ದಿರೋ ವಿಜಯೇಂದ್ರ ಸಭೆ ಮೂಲಕ ಅತೃಪ್ತರಿಗೆ ಟಕ್ಕರನ್ನ ಕೊಡೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಅತೃಪ್ತರ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ವಿಜಯೇಂದ್ರ ಟಿ. ಗಾಲಡಿ, ಮೊನ್ನೆ ಅಷ್ಟೇ RSS ನಾಯಕರೆಲ್ಲರೂ ಕೂಡ ಮಧ್ಯಸ್ಥಿಕೆಯನ್ನ ವಹಿಸಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಒಂದು ಕೆಲಸನೂ ಕೂಡ ಆಗಿತ್ತು. ಸೊ ಹೀಗಾಗಿ ಯಾರೆಲ್ಲ ಅಸಮಾಧಾನಿತರು ಹಾಗೆ ನಾಯಕರುಗಳು ಎಲ್ಲ ಇದ್ರು, ಅಸಮಾಧಾನಿತ ಟೀಮ್ನು ಮತ್ತೆ ವಿಜೇಂದ್ರ ಟೀಮ್ನು ಕರೆಸ್ಬಿಟ್ಟು ಅಲ್ಲಿ ಸಮಾಧಾನ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊರಗಡೆ ಬಂದು, ಯತ್ನಾಳ್ ಅವರು ಸೇರಿದಂತೆ ಎಲ್ಲರೂ ನಾವ್ ಇನ್ಮುಂದೆ ಪಕ್ಷ ಹೇಳಿದಂತೆ ನಡ್ಕೊಂಡು ಹೋಗ್ತೀವಿ, ಯಾವತ್ತೂ ಕೂಡ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ ಮಾತನಾಡಲ್ಲ ಅಂತ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಕತ್ತಿ ಮಸೀತಾ ಇದಾರಲ್ಲ ಅತೃಪ್ತರು, ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಡೋಣ, ಅತೃಪ್ತರ ನಡೆಯನ್ನ ನೋಡಿಕೊಂಡು ನಾವು ಕೂಡ ಸುಮ್ಮನಿರೋದು ಬೇಡ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ವಿಜೇಂದ್ರ ಟೀಮ್ನವರು, ಅಂದ್ರೆ BSY ಟೀಮ್ನವರು ಅಂತ ಹೇಳಲಾಗ್ತದೆ. ಕಾದ್ ನೋಡೋಣ.
ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ, ಒಂದು ಸಮಾಧಾನ ಪಡಿಸುವಂತ ಕೆಲಸ, ಎಚ್ಚರಿಕೆಯನ್ನ ಕೊಡುವಂತ ಕೆಲಸ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ RSS ನಾಯಕರು ಹಾಗೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಮಾಡಿದ್ರು. ಆದ್ರೆ ಇನ್ನೂ ಕೂಡ ಅದು ತಣಿದಿಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಅತೃಪ್ತರ ವಿರುದ್ಧ ವಿಜೇಂದ್ರ ಟೀಮ್ ಕೂಡ ಸಜ್ಜಾಗಿದೆ ದೂರುಗಳನ್ನ ಕೊಡ್ಲಿಕ್ಕೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದಕ್ಕೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನೇನೋ ಕೊಟ್ಟಿದ್ದಾರೆ. ಆದರೆ ಈಗ ಅತೃಪ್ತ ನಾಯಕರು ಮಾತ್ರ ಅದಕ್ಕೆ ಬಗ್ತಾ ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಕಾರಣ ಏನು ಅಂತಂದ್ರೆ ವಿಜೇಂದ್ರ ನಾಯಕತ್ವವನ್ನು ಒಪ್ತಾ ಇರುವಂತದ್ದು, ಮತ್ತೆ ವಿಜೇಂದ್ರ ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಜೋಡಿಸಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ಗವರ್ನರ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ವಿರೋಧ ಪಕ್ಷ ನಾಯಕ ಅಶೋಕ್ ಮತ್ತೆ ವಿಜೇಂದ್ರ ಅವರು ಕೂಡ ದೂರನ್ನ ಕೊಟ್ಟಿದ್ರು ಅದೇ ಒಂದು ವಿಚಾರವಾಗಿ. ಇಲ್ಲ ಒಂದು ಕಡೆ ಆ ಒಂದು ವಿಚಾರ ಅಷ್ಟರ ಮಟ್ಟಿಗೆ ಅವರು ಸೀರಿಯಸ್ ಆಗಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ನಾವು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅದನ್ನ ಮೈಲೇಜ್ ಪಡಿಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಅತೃಪ್ತ ನಾಯಕರು ಉನ್ನತ ನ್ಯಾಯಾಲಯ ಗವರ್ನರ್ ದೂರನ್ನ ಕೊಡೋದ್ರ ಮುಖಾಂತರವಾಗಿ ಈಗ ಬೇರೆ ರೀತಿಯಿಂದ ಹೋರಾಟವನ್ನು ರೂಪಿಸಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಮತ್ತೆ RSS ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರನ್ನ ಸಂಪೂರ್ಣವಾಗಿ ಪಾರ್ಟಿಯಲ್ಲಿ ವೀಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅತೃಪ್ತ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ ಆ ಸಾಲಿಗೆ ಈಗಾಗಲೇ ಅರವಿಂದ್ ಲಿಂಬಾವಳಿ ಕೂಡ ಪ್ರಭಾವಿ ನಾಯಕರಾಗಿ ಈಗ ಅತೃಪ್ತ ನಾಯಕರ ನೇತೃತ್ವವನ್ನು ಕೂಡ ವಹಿಸಿರುವಂತದ್ದು. ಅರವಿಂದ್ ಲಿಂಬಾವಳಿ ಕೂಡ ಹಿಂದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಅವರ ಅನುಭವದ ಆಧಾರದ ಮೇಲೆ ವಿಜೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಅರವಿಂದ್ ಲಿಂಬಾವಳಿ ಅವರು. ಆದರೆ ಅವಕಾಶ ಸಿಕ್ಕಿಲ್ಲ. ಈಗ ಅತೃಪ್ತರ ನೇತೃತ್ವವನ್ನು ವಹಿಸೋದ್ರ ಮುಖಾಂತರವಾಗಿ ತಮ್ಮದೇ ಆದಂತಹ ಅನುಭವ ಮತ್ತು ತಂತ್ರಗಾರಿಕೆ ಮುಖಾಂತರವಾಗಿ ಅವರ ವೀಕ್ ಮಾಡಿದ್ರೆ ಸಹಜವಾಗಿಯೇ ವಿಜೇಂದ್ರ ಅವರಿಗೆ ಹಿನ್ನಡೆ ಆಗುತ್ತೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅದನ್ನ ಗಮನಿಸಿದ ಸಂದರ್ಭದಲ್ಲಿ ಯಾವುದು ಮೇಲುಗೈ ಆಗುತ್ತೆ ಅಂತ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಅತೃಪ್ತ ನಾಯಕರು ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಅಂದ್ರೆ ಪಾರ್ಟಿ ಹೇಳ್ದಂಗೆ ನಾವು ಕೇಳ್ತೀವಿ, ಆದ್ರೆ ವಿಜೇಂದ್ರ ಅವರ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಕೈ ಜೋಡಿಸಲ್ಲ, ನಾವು ಹೋರಾಟವನ್ನ ಮಾಡ್ತೀವಿ, ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಪರೋಕ್ಷವಾದಂತಹ ಸಂದೇಶವನ್ನ ವಿಜೇಂದ್ರ ಕೂಡ ಕೊಡ್ತಾ ಇದ್ದಾರೆ. ನಾವು ನೇತೃತ್ವವನ್ನು ವಹಿಸ್ತೀವಿ, ನಮಗೆ ಕ್ರೆಡಿಟ್ ಕೊಡಬೇಕು, ಕ್ರೆಡಿಟ್ ಬರಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಏನೋ ಈ ಒಂದು ಅದ್ಭುತ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ BS ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಕೂಡ ಗಮನವನ್ನು ಹರಿಸಿರುವಂತದ್ದು. ತಮ್ಮ ಪುತ್ರನಿಗೆ ಯಾವ ರೀತಿಯಾಗಿ ಅತೃಪ್ತದಿಂದ ಈ ರೀತಿಯಿಂದ ಟಾರ್ಗೆಟ್ ಆಗ್ತಾ ಇದೆ ಅದೆಲ್ಲದರ ಬಗ್ಗೆ ಗಮನವನ್ನು ಹರಿಸೋದ್ರ ಮುಖಾಂತರವಾಗಿ ಎಲ್ಲಿ ಅದರ ಬಗ್ಗೆ ಪ್ರತಿತಂತ್ರವನ್ನು ಹೂಡಬೇಕು ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಇನ್ನು ಸ್ವಲ್ಪ ದಿನಗಳಲ್ಲಿ ಹೈಕಮಾಂಡ್ನ ಪ್ರಭಾವಿ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ಈಗ ದರ್ಶನ್ ನಾನ್ ಸ್ಟಾಪ್ ದಿಮಾಕು ಪ್ರಸಾರ ಆಗುತ್ತೆ ನೋಡೋಣ.